ಬಿಜೆಪಿ ಮುಖಂಡರಾದಂಥ ಚೀನಾ ರಾಮು ಅವರು ಇದೀಗ ನಮ್ಮ ಜೊತೆ ಲೈನಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇದೀಗ ದೂರವಾಣಿ ಸಂಪರ್ಕಕ್ಕೆ ತಗೊಳ್ಳೋಣ ಚೀನಾ ರಾಮು ಅವ್ರನ್ನ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಎಸ್.ಎಲ್. ಭೈರಪ್ಪನವರ ನಿಧನ ಇಂದು ಬೆಳಗ್ಗೆ ಅವರ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ನಿಮಗೆ ಎಸ್.ಎಲ್. ಭೈರಪ್ಪನವರ ಜೊತೆ ಒಡನಾಟ ಏನಾದ್ರೂ ಇತ್ತಾ ಸರ್? ನಾನು ಎಸ್.ಎಲ್. ಭೈರಪ್ಪನವರು ಬಹಳ ಹಿರಿಯರು, ರಾಷ್ಟ್ರದ ಅಗ್ರಗಣ್ಯ ಸಾಹಿತಿಗಳಲ್ಲಿ ಅವರು ಒಬ್ಬರು, ಕನ್ನಡದ ಲೇಖಕರ ಜೊತೆಗೆ ಒಂದು ವಿಶೇಷವಾದಂತಹ ಒಂದು ರಾಷ್ಟ್ರ ಭಕ್ತಿ, ರಾಷ್ಟ್ರ ಪ್ರೇಮ, ರಾಷ್ಟ್ರದ ಚಿಂತನೆಗಳು ಅವರಲ್ಲಿತ್ತು. ಅವರು ಏನೇ ಮಾಡಿದ್ರು ಸಾಹಿತ್ಯ ಲೋಕವನ್ನ ಸತ್ಯದ ಲೋಕಕ್ಕೆ ತಗೊಂಡು ಹೋಗ್ತಾ ಇದ್ರು. ಅವರ ಮಧ್ಯೆ ನಾನು ಒಂದು 12 ವರ್ಷದ ಹಿಂದೆ ಗೋಹತ್ಯೆ ನಿಷೇಧ ಜಾರಿ ಮಾಡಿ ಅಂತಕ್ಕಂಥ ಹೋರಾಟಗಳನ್ನ ಪ್ರಾರಂಭ ಮಾಡಿದ್ದೆ. ಗೋಹತ್ಯೆ ನಿಷೇಧ ಜಾರಿ ಮಾಡ್ಬೇಕು ಅಂತಕ್ಕಂಥ ಹೋರಾಟ ಮಾಡಿದಾಗ ಬಹಳಷ್ಟು ದಲಿತ ಸಂಘಟನೆಗಳು ನನ್ನ ವಿರೋಧ ಮಾಡಿದ್ರು. ನೀವು ಗೋಹತ್ಯೆ ಅಖಿಲ ಭಾರತ ದಲಿತ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಈ ಒಂದು ಗೋಹತ್ಯೆ ನಿಷೇಧ ಜಾರಿ ಮಾಡಿ ಅಂತ ಹೋರಾಟ ಮಾಡ್ತೀರಿ, ನಾವು ಗೋಮಾಂಸ ತಿನ್ನೋದು ನಮ್ಮ ಹಕ್ಕು, ಅದ್ರ ಬಗ್ಗೆ ನೀವು ಹೋರಾಟ ಮಾಡತಕ್ಕಂಥ ತಪ್ಪು ಅಂತಕ್ಕಂಥ ವಿಚಾರ ಬಂದಾಗ ನನ್ನೊಟ್ಟಿಗೆ ಬೇಜಾವರ ಶ್ರೀಗಳು, ಕೊಳದ ಮಠದ ಸ್ವಾಮೀಜಿಗಳು, ಒಂದು ರಾಜಭವನ್ ಚಲೋ ಅಂತ ಟೌನ್ ಅಲ್ಲಿ, ಬೆಂಗಳೂರು ಟೌನ್ ಅಲ್ಲಿಂದ ಮೆರವಣಿಗೆ ಹಾಕೊಂಡಾಗ ಎಸ್.ಎಲ್. ಭೈರಪ್ಪನವರು ನನಗೆ ಫೋನ್ ಮಾಡಿದ್ರು. ನೀವೊಬ್ಬ ಪರಿಶಿಷ್ಟ ಅಂದ್ರೆ ದಲಿತ ಸಮುದಾಯದ ನಾಯಕರಾಗಿದ್ದು ನೀವು ಈ ಒಂದು ಹೋರಾಟದ ಧೈರ್ಯ ಮಾಡಿದಿರಿ ಹೇಗೆ ಅಂತೆಲ್ಲ ಕೇಳಿದ್ರು. ಇಲ್ಲ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರ್ದಿದ್ದಾರೆ ಗೋ ರಕ್ಷಣೆ ಮಾಡ್ಬೇಕು ಅಂತ. ಇವತ್ತು ಗೋ ರಕ್ಷಣೆಗಳು ಆಗದೇನೆ ಇವತ್ತು ಹಳ್ಳಿಗಳಲ್ಲಿ ವ್ಯವಸಾಯದ ಭೂಮಿ ಎಲ್ಲಾನು ಕಮರ್ಷಿಯಲ್ ಭೂಮಿ ಆಗಿ ಪರಿವರ್ತನೆ ಆಗ್ತಾ ಇದೆ. ಸಣ್ಣ ಪುಟ್ಟ ಕೂಲಿ ನಾಲಿ ಮಾಡ್ತಕ್ಕಂಥವ್ರು, ಕೃಷಿಯನ್ನೇ ನಂಬ್ಕೊಂಡಿರ್ತಕ್ಕಂಥ ಕೂಲಿ ಮಾಡ್ತಕ್ಕಂಥ ಬಡ ಜನರಿಗೆ ಇವತ್ತು ಕೂಲಿ ಸಿಗ್ತಾ ಇಲ್ಲ. ಕನಿಷ್ಠ ವ್ಯವಸಾಯ ನಡೆದ್ರೆ ವರ್ಷದಲ್ಲಿ 3 ತಿಂಗಳಾದ್ರೂ ಕೆಲಸ ಸಿಗ್ತಾ ಇತ್ತು ಅಂತ ಹೇಳಿದಾಗ ಬಹಳ ಖುಷಿ ಪಟ್ರು. ಮತ್ತೆ ಅದ್ರ ವಿಷಯದ ಸಂಬಂಧಪಟ್ಟಂಗೆ DGP ಆಫೀಸಲ್ಲಿ ಒಂದು ಸಭೆ ನಡೆತು, ಪೊಲೀಸ್ ಡಿಪಾರ್ಟ್ಮೆಂಟ್ DGP ಆಫೀಸಲ್ಲಿ ಇದ್ರ ಬಗ್ಗೆ. ಆ ಕಾರ್ಯಕ್ರಮದಲ್ಲಿ ನಾವು ಜೊತೆಲೆ ಸೇರಿದ್ವಿ. ಅವರ ಒಂದು ಸಾಹಿತ್ಯ, ಅವರ ವಿಚಾರಗಳನ್ನ ಬಹಳ ಮನಸ್ಸು ಓದ್ತಿದ್ದೆ ನಾನು. ಅವ್ರು ಯಾವ್ದಕ್ಕೂ ಕೇರ್ ಮಾಡ್ದೆ, ಅಂದ್ರೆ ಯಾವ್ದಕ್ಕೂ ಅವರು ಹೆದರ್ಕಳ್ದೆ, ನೇರ ನುಡಿಯ ಮನುಷ್ಯರು. ಸಾಹಿತ್ಯ ಲೋಕದಲ್ಲೂ ಸಾಕಷ್ಟು ಬಂಡಾಯವನ್ನ ಎಬ್ಬಿಸಿದ್ದಾರೆ. ಕೆಲವು ಸಾಹಿತಿಗಳು, ಕೆಲವು ತುಕಡೆ ಗ್ಯಾಂಗ್ಗಳು ಅವ್ರನ್ನ ವಿರೋಧ ಮಾಡ್ತಾ ಇದ್ರು. ನನ್ನನ್ನು ಮಾಡ್ದಾಗೆ ಅವ್ರನ್ನು ಮಾಡ್ತಾ ಇದ್ರು. ಅವ್ರ ಮುಂದೆ ನಾನೊಬ್ಬ ಸಣ್ಣ ಹುಡುಗ ನಾನು. ಆದ್ರೆ ಅವರ ಒಂದು ವಿಚಾರಗಳನ್ನ ಮನಸ್ಸು ಹೊತ್ತು ಅವ್ರ ಹಿಂದೆ ನಾನು ಫಾಲೋ ಮಾಡ್ತಾ ಇದ್ದೆ. ಅವರ ಸಾವಿನ ಸುದ್ದಿ ಕೇಳಿ ನನಗೂ ಬಹಳ ಅತಿಯಾದ ದುಃಖ ಆಗಿದೆ. ಅಂತ ಒಬ್ಬ ಸಾಹಿತಿಗಳು, ಒಂದು ರಚನಾತ್ಮಕವಾದಂತಹ ವಿಚಾರಗಳನ್ನ ಇಟ್ಕೊಂಡಂತ ಸಾಹಿತಿ ಈ ಭೂಮಿ ನಮ್ಮನ್ನ ಬಿಟ್ಟು ಹೋಗಿರೋದು ನಾವು ಒಂದ್ ರೀತಿ ತಬ್ಬಲಿಗಳಾಗಿದ್ದಾವೆ. ಆದ್ರೂನು ಅವ್ರ ವಿಚಾರಗಳು, ಅವರ ಆಲೋಚನೆಗಳನ್ನ ಜೀವಂತವಾಗಿಡುವಂತ ಕೆಲಸದಲ್ಲಿ ನಾನು ಸಹ ಅವರೊಟ್ಟಿಗೆ ಇರ್ತೀನಿ ಅಂತ ಮಾತನ್ನ ಹೇಳ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.